ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ರವಿ ತನ್ನ ಸ್ವಕ್ಷೇತ್ರವಾಗಿರುವಂತಹ ತನ್ನದೇ ರಾಶಿಯಾಗಿರುವಂತಹ ಸಿಂಹರಾಶಿಯಲ್ಲಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೂ ಕೇತುವಿನ ಜೊತೆ ಇರುತ್ತಾ ಈ ರವಿ ಸಂಕ್ರಮಣ ಪರ್ಟಿಕ್ಯುಲರ್ ಆಗಿ ರವಿ ತನ್ನ ಸ್ವಕ್ಷೇತ್ರವಾಗಿರುವಂತಹ ರಾಶಿಯಲ್ಲಿದ್ದಾಗ ಆಲ್ಮೋಸ್ಟ್ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ರವಿ ಪ್ರಧಾನವಾಗಿ ಈ ತನ್ನ ಸ್ವಕ್ಷೇತ್ರ ಸ್ವಂತ ರಾಶಿಯಾಗಿರುವಂತಹ ಸಿಂಹರಾಶಿಯವರಿಗೆ ಈ ಒಂದು ತಿಂಗಳ ಒಂದು ಮಾಸದ ಅವಧಿಯಲ್ಲಿ ಮತ್ತು ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ನಾವು ರವಿಯ ಫಲಗಳನ್ನು ವಿಶ್ಲೇಷಣೆ ಮಾಡುವಾಗ ಜನ್ಮರಾಶಿಯಿಂದ ರವಿಯು ತೃತೀಯ ಸ್ಥಾನ ಮತ್ತು 6ನೇ ಮನೆ ಷಷ್ಠಭಾವ ದಶಮ ಏಕಾದಶಗಳಲ್ಲಿ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರ್ತಾರೆ. ಈಗ ಆ ರೀತಿ ನೋಡುವುದಾದರೆ ಸಿಂಹರಾಶಿಯವರಿಗೆ ತನ್ನದೇ ರಾಶಿಯಾಗಿರುವಂತಹ ರಾಶಿಯಲ್ಲೇ ಸ್ವಕ್ಷೇತ್ರದಲ್ಲೇ ರವಿ ಆಗಮನ ತನ್ನ ಸ್ವಕ್ಷೇತ್ರದವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅಥವಾ ಯಾವ ವಿಷಯಗಳಲ್ಲಿ ಪ್ರತಿಕೂಲತೆ ಇರುತ್ತೆ, ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ನೋಡೋಣ. ಪ್ರಮುಖವಾಗಿ ಇಲ್ಲಿಯವರೆಗೂ ಗುರು ಏಕಾದಶ ಸ್ಥಾನದಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಬಂದಿದ್ದರು. ಅಂದರೆ ದೀರ್ಘಕಾಲಿಕ ಸಂಚಾರ ಗ್ರಹಗಳಲ್ಲಿ ಗುರು ಲಾಭಸ್ಥಾನದಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇರುವಂತಹ ಗುರು ಜೂನ್ ಮಾಸದಿಂದ ವ್ಯಯ ಸ್ಥಾನದಲ್ಲಿ ಗುರು ಬಲ ಇಲ್ಲ. ಇಲ್ಲಿಯವರೆಗೂ ಎಷ್ಟೇ ಆರೋಗ್ಯ ಸಮಸ್ಯೆಗಳು ಬಂದ್ರೂ, ವೃತ್ತಿ ವಿಷಯಗಳಲ್ಲಿ ಅನುಕೂಲ ಬಂದ್ರೂ ಕೊನೆಯ ಕ್ಷಣದಲ್ಲಿ ಗುರುಬಲ ಇವರ ಕೈ ಹಿಡಿತಾ ಇತ್ತು. ಆದರೆ ಜೂನ್ನಿಂದ ಅಕ್ಟೋಬರ್ ಕೊನೆಯ ತನಕ ವ್ಯಯ ಸ್ಥಾನದಲ್ಲಿರುವಂತಹ ದೇವಗುರು ಬೃಹಸ್ಪತಿ ಇವರಿಗೆ ವಿಪರೀತವಾಗಿರುವಂತಹ ಖರ್ಚುಗಳನ್ನು ಕೆಲವೊಂದು ಸಂತಾನಕ್ಕೋಸ್ಕರ ಅಥವಾ ಪ್ರೀತಿ ಪ್ರೇಮ ವಿಷಯಗಳಿಗೋಸ್ಕರ ನಿಮ್ಮ ಆಲೋಚನೆಗಳಿಗೆ ಒಂದು ಪ್ರತಿರೂಪವನ್ನು ತೋರಿಸಿ ಒಂದು ಒಂದು ಪ್ರಯತ್ನಕ್ಕೋಸ್ಕರ ಮಾಡುವಂತಹ ಖರ್ಚುಗಳನ್ನು ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಅಂದರೆ ಯಾವುದೋ ಒಂದು ಯೋಗ್ಯಕರವಾಗಿರುವಂತಹ ಉಪಯೋಗಕರವಾಗಿರುವಂತಹ ಖರ್ಚುಗಳು ಮಾಡುವಂತಹ ಸ್ಥಿತಿಯನ್ನು ಗುರು ನಿಮಗೆ ವ್ಯಯಸ್ಥಾನದಲ್ಲಿದ್ದು ನೋಡ್ತಾ ಇದೆ. ಬಟ್ ಪ್ರಮುಖವಾಗಿ ನಾವು ಈ ಸಂದರ್ಭದಲ್ಲಿ ನೋಡುವುದಾದರೆ ಕರ್ಕಾಟಕ ರಾಶಿಯಲ್ಲಿರುವಂತಹ ರವಿ ಗ್ರಹಣ ಪೂರಿತವಾಗಿದ್ದರು ಆಗಸ್ಟ್ 12ರಂದು. ಆದರೆ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೂ ಕಟಕ ರಾಶಿಯಲ್ಲಿರುವಂತಹ ರವಿ ತನ್ನ ಸ್ವಕ್ಷೇತ್ರವಾಗಿರುವಂತಹ ಸಿಂಹರಾಶಿಗೆ ಬರುತ್ತಾ ಸ್ವಕ್ಷೇತ್ರದಲ್ಲಿ ಇರುತ್ತಾ ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ, ಮುಖ್ಯವಾಗಿ ನಾವು ರವಿಯನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಾವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸ್ಟೇಟಸ್, ಗೌರವ, ನೇಮ್, ಫೇಮಸ್, ಇಮೇಜ್ ಇವೆಲ್ಲವೂ ಬರಬೇಕು ಅಂದರೆ ಇಲ್ಲಿ ಏನಾಗುತ್ತೆ, ರವಿ ಅನುಗ್ರಹ ಬೇಕು. ರವಿ ಅನುಗ್ರಹ ಇದ್ದರೆ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ಷೇತ್ರ ಸ್ಥಿತಿಗಳಲ್ಲಿ ಅನುಕೂಲವಾಗಿರುವಂತಹ ಹುದ್ದೆಗಳನ್ನು, ಅನುಕೂಲವಾಗಿರುವಂತಹ ಒಂದು ಕೆಲವೊಂದು ಪ್ರಮುಖ ನಿರ್ಧಾರಗಳು ತಗೊಳ್ಳುವಂತಹ ಹುದ್ದೆಗಳನ್ನು ಪಡೆಯೋದಕ್ಕೆ ರವಿ ಅನುಗ್ರಹ ಬೇಕಾಗಿರುತ್ತೆ. ಅದೇ ನಮ್ಮ ಕೃಷಿಯಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಬೆಳೆ ಬರಬೇಕು ಅಥವಾ ಬೆಳೆದಿರುವಂತಹ ಬೆಳೆಗೆ ಒಳ್ಳೆಯ ರೀತಿಯಲ್ಲಿ ಬೆಲೆ ಬರಬೇಕು ಅಂದ್ರೂ ಕೂಡ ರವಿ ಅನುಗ್ರಹ ಇರಬೇಕಾಗಿರುತ್ತೆ. ಕಾರಕನೂ ರವಿಯೇ ಆಗಿರೋದ್ರಿಂದ, ಪ್ರಾಣಕಾರಕನೂ ರವಿಯೇ ಆಗಿರೋದ್ರಿಂದ ತಂದೆ ವಿಷಯದಲ್ಲಿ ಯಾವುದೇ ಅಪಾರ್ಥಗಳಿದ್ದರೆ, ಕೆಲವೊಂದು ತಂದೆ ಮಗನ ನೋಡಿದ್ರೆ ಅವರು ತಂದೆ ಮಗ ಥರ ಕಾಣಿಸೋಲ್ಲ. ಯಾಕಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ತುಂಬ ಕೋಆಪ್ರೇಟಿವ್ ಆಗಿರ್ತಾರೆ, ತುಂಬ ಆಪ್ಯಾಯತೆಯಿಂದ ಇರ್ತಾರೆ. ಈ ರೀತಿ ಇದ್ದಾಗ ಅವರ ಜನ್ಮಕ್ಷೇತ್ರದ ಜನ್ಮರಾಶಿಯಲ್ಲಿ ರವಿ ಅದ್ಭುತವಾಗಿ ಯೋಗಕಾರಕನಾಗಿರುತ್ತಾರೆ. ಇನ್ ಕೇಸ್ ರವಿ ಆ ರೀತಿ ಪ್ರತಿಕೂಲವಾಗಿ ಅಥವಾ ದುಷ್ಟಗ್ರಹಗಳ ಜೊತೆ ಇದ್ದರೆ ತಂದೆಯ ಜೊತೆಗೆ ಏನೋ ಒಂದು ವಿಷಯದಲ್ಲಿ ಬಾಲ್ಯದಿಂದಲೂ ಅವರ ತಂದೆಯ ಜೊತೆ ತಂದೆಯ ಸ್ಥಾನ ಭಾಗ್ಯಸ್ಥಾನ ಅಂತ ಹೇಳ್ತೀವಿ, ಅದೃಷ್ಟ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ತಂದೆಯೊಂದಿಗೆ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳುಂಟಾಗುವಂತಹ ಚಾನ್ಸಸ್ ಇರುತ್ತೆ. ಈಗ ತಂದೆಯ ಜೊತೆ ಅನುಕೂಲವಾಗಿರುವಂತಹ ಪರಿಸ್ಥಿತಿ, ಪ್ರೀತಿ, ವಿಶ್ವಾಸ ಇರಬೇಕಂದ್ರೂ ಅಥವಾ ವಾರಸತ್ವವಾಗಿ ಪಿತ್ರಾರ್ಜಿತ ಆಸ್ತಿಗಳು ಯಾವುದೇ ಆತಂಕ ವಿವಾದಗಳು ಇಲ್ಲದೆ
ಸ್ವಲ್ಪ ಬೇಗ ನಿಮ್ಮ ಕೈಗೆ ಸೇರಬೇಕಂದ್ರೂ ಈ ಸಂದರ್ಭದಲ್ಲಿ ಆರೋಗ್ಯ ವಿಷಯಗಳಲ್ಲಿ ಪ್ರಮುಖವಾಗಿ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯವು ಇರಬೇಕಂದ್ರೂ ಕೂಡ ರವಿಯ ಅನುಗ್ರಹ. ನಿಮ್ಮ ಸಮಾಜದಲ್ಲಿ ಹೊರಗಡೆ ಇರುವಂತಹ ಸೋಷಲ್ ನೆಟ್ವರ್ಕಲ್ಲಿ ನಿಮಗೆ ಒಳ್ಳೆಯ ನೇಮ್, ಫೇಮ್, ಇಮೇಜ್, ಗೌರವ, ಪುರಸ್ಕಾರ ಇತ್ಯಾದಿ ವಿಷಯಗಳು ಏನಾದರೂ ಆಕಸ್ಮಿಕವಾಗಿ ಬರಬೇಕಂದ್ರೂ ಕೂಡ ರವಿ ಕ್ಷೇತ್ರ, ರವಿ ಇರುವಂತಹ ಸ್ಥಾನ ಬಲವಾಗಿರಬೇಕಾಗಿರುತ್ತೆ. ಸೊ ಆದ್ದರಿಂದ ಜನ್ಮರಾಶಿಯಿಂದ 3, 6, ದಶಮ, ಏಕಾದಶ ಈ ಸ್ಥಾನಗಳಲ್ಲಿ ಅಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾವ ರೀತಿ ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಪ್ರಮೋಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಹಿಂದಕ್ಕೆ ಹೋಗ್ತಾ ಇರುತ್ತೆ. ನಿಮ್ಮ ತಂದೆ ಹಿರಿಯರ ಜೊತೆಗೆ, ತಂದೆ ಸಮಾನರ ಜೊತೆಗೆ ಯಾವಾಗಲೂ ಏನೋ ರೀತಿಯಲ್ಲಿ ವಿವಾದಗಳು ಇದ್ದರೆ ರವಿ ಬಲಹೀನವಾಗಿದ್ದಾರೆ. ಎಷ್ಟೇ ಕಷ್ಟಪಟ್ಟರು ಬೇಸಾಯ ಮಾಡಿದ್ರೂ ಕೂಡ ಪ್ರತಿ ಬಾರಿ ನಷ್ಟಗಳು ಬರ್ತಾ ಇದೆ ಅಂದರೆ ರವಿ ಬಲಹೀನವಾಗಿರುತ್ತಾರೆ. ಇನ್ನು ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ಹೆಸರು ಒಂದು ರೀತಿ ಕೆಲವೊಂದು ಹಗರಣಗಳಲ್ಲಿ ಸಿಗಾಕೊಳ್ಳೋದಕ್ಕೆ ಅಥವಾ ಇರುವಂತಹ ಪೊಸಿಷನ್ನಿಂದ ರಿಸೈನ್ ಮಾಡಿ ಮತ್ತೆ ಸಾಧಾರಣ ಸ್ಥಿತಿಗೆ ಬರೋದಕ್ಕೂ ರವಿಯ ಪ್ರತಿಕೂಲ ಅನ್ನೋದಿರುತ್ತೆ. ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರವಿ ಇರುವಂತಹ ದಶೆ ಅಂತರ್ದಶೆ ಮೇಲೆ ಆರಂಭ ಆಗಿರುತ್ತೆ. ಸೊ ಈ ಟೈಮಲ್ಲಿ ಸಿಂಹ ಸಂಕ್ರಮಣ, ಸಿಂಹ ರಾಶಿಯಲ್ಲೇ ರವಿ ಆಗಮನ ಅನ್ನೋದು ಈ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಇರುತ್ತೆ ಅಂದರೆ ಬಂಧು ಮಿತ್ರ ಸುಹೃದ್ವೇಷ ಅಂತ ಹೇಳ್ತಾರೆ. ನಿಮ್ಮ ಆಪ್ತರೇ, ನಿಮ್ಮ ಬಂಧು ಮಿತ್ರಗಳು ಅಕಾರಣವಾಗಿ ಸಿಂಹರಾಶಿಯವರ ಮಾತುಗಳು ಒಂದು ರೀತಿ ಅಗ್ರೆಸಿವ್ ಆಗಿರಿದ್ರೂ ಮಾತಲ್ಲಿ ಸ್ವಲ್ಪ ಗಂಭೀರತೆ ಇದ್ರೂ, ಸ್ವಲ್ಪ ಕಠಿಣವಾಗಿ ಕಠೋರವಾಗಿ ಇದ್ರೂ ಕೂಡ ಇವರ ಮನಸ್ಸು ಚಿಕ್ಕ ಮಕ್ಕಳ ಮನಸ್ಸು, ಒಂದು ಮಗು ಯಾವ ರೀತಿ ಇರುತ್ತೋ ಆ ಮನಸ್ಸು. ಬಟ್ ನೇರವಾಗಿ ಸ್ಪಷ್ಟವಾಗಿ ಹೇಳುವುದೇ ಇವರ ಉದ್ದೇಶವಾಗಿರುತ್ತೆ. ಮಹತ್ವಾಕಾಂಕ್ಷೆಗಳಿರುತ್ತೆ. ಚಿಕ್ಕ ಪುಟ್ಟ ವಿಷಯಗಳಿಗೆ ಪ್ರಯತ್ನ ಮಾಡಲ್ಲ. ಏನಾದರೂ ಮಾಡಿದ್ರೂ ಟಾಪಲ್ಲಿರುವಂತಹ ವಿಷಯಗಳಿಗೆ ಇವರು ಯೋಚನೆಗಳು ಮಾಡ್ತಾ ಇರ್ತಾರೆ. ಸೊ ಈಗ ರವಿ ಸ್ವಕ್ಷೇತ್ರಕ್ಕೆ ಬಂದಿರೋದ್ರಿಂದ ಈ ಒಂದು ಮಾಸದಲ್ಲಿ ಬಂಧು ಮಿತ್ರ ಸುಹೃದ್ವೇಷ ಅಂದರೆ ತುಂಬ ಸುಪರಿಚಿತರಾಗಿರುವಂತಹ ವ್ಯಕ್ತಿಗಳು, ನಮ್ಮವರು, ಆಪ್ತರು ಅಥವಾ ಇಲ್ಲಿಯವರೆಗೂ ಕಷ್ಟ ಸುಖಗಳಲ್ಲಿ ಇರುವಂತಹ ವ್ಯಕ್ತಿಗಳು ಆಪ್ತರಿಂದನೇ ಕೆಲವೊಂದು ಕಠಿಣವಾಗಿರುವಂತಹ ಮಾತುಗಳಿಂದ ದ್ವೇಷವನ್ನು ಕಟ್ಟಿಕೊಳ್ಳುವಂತಹ ಸಮಯ. ಅಕಾರಣವಾಗಿ ಯಾವುದೇ ಕಾರಣವಿಲ್ಲದೆ ಬಂಧು ಮಿತ್ರಗಳ ಜೊತೆಗೆ ಅನಾವಶ್ಯಕವಾಗಿರುವಂತಹ ವಾದ ವಿವಾದಗಳು ಮತ್ತು ಅಪಾರ್ಥಗಳು ಉಂಟುವಾಗುವಂತಹ ಸಂದರ್ಭ ಇದು. ಸೊ ಆಗಿರೋದ್ರಿಂದ ಮಾತಿನ ಬಗ್ಗೆ ಗಮನ ಇರಲಿ. ಏನಾದರೂ ಒಂದು ಮಾತು ಹೇಳುವಾಗ ಮಾತನ್ನು ಸ್ವಲ್ಪ ಬಹಳ ಹುಷಾರಾಗಿ ಉಪಯೋಗಿಸಬೇಕಾಗಿರುತ್ತೆ. ಯಾರಂದ್ರೆ ಏನಾದರೂ ಅಂದ್ಕೊಂಡ್ರೆ ನನಗೇನು, ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊತೀನಿ. ಎಸ್, ಬಟ್ ಅದು ಯಾರು ಸ್ವೀಕಾರ ಮಾಡ್ತಾ ಇರ್ತಾರೋ ಆ ವ್ಯಕ್ತಿಯ ಮನಸ್ಸು ಕೂಡ ತುಂಬ ಧಾರಾಳವಾಗಿರಬೇಕಾಗಿರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇಷ್ಟೂ ದಿನಗಳ ಕಾಲ ಪ್ರೀತಿಯಿಂದ, ಸಾತ್ವಿಕತೆಯಿಂದ, ಪ್ರೀತಿಯಿಂದ, ಅನುರಾಗದಿಂದ ಮಾತಾಡಿಸಿ ಒಂದೇ ಬಾರಿ ನೀವು ಕಠಿಣವಾಗಿ ಮಾತಾಡಿದರೆ ಅದು ಹೆತ್ತ ಮಕ್ಕಳಾದರೂ ಸರಿ ಅವರ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡುತ್ತೆ ಅನ್ನುವಂತಹ ವಿಷಯವನ್ನು ಮರೆಯಬೇಡಿ. ಕಾಲಾತಿಕ್ರಮ ಭೋಜನಂ ಅಂದರೆ ನೀವು ನಿಮ್ಮ ವೃತ್ತಿ ವ್ಯವಹಾರಗಳಿಂದ ಆಗಿರಬಹುದು ಅಥವಾ ಉದ್ಯೋಗಗಳಿಂದ ಆಗಿರಬಹುದು, ನಿಮ್ಮ ಯಾವಾಗಲೂ ಕೂಡ ನೀವು ಕಾರ್ಯಗಳ ಮೇಲೆ ನಿಮಗ್ನವಾಗಿರೋದ್ರಿಂದ ಕಾಲವನ್ನು ಮೀರಿ ಭೋಜನಗಳನ್ನು ತಗೊಳ್ಳೋದು. ಯಾವಾಗಲೂ ಬೆಳಿಗ್ಗೆ 8 ಗಂಟೆ 9 ಗಂಟೆ ಮಾಡಬೇಕಾಗಿರೋ ಬ್ರೇಕ್ಫಾಸ್ಟು ಬ್ಯುಸಿಯಾಗಿರೋದ್ರಿಂದ 12 1 ಗಂಟೆ ಆದ್ರೂ ಕೂಡ ಈ ರೀತಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ. ಮಧ್ಯಾಹ್ನ 1-2 ಗಂಟೆಗೆ ಮಾಡಬೇಕಾಗಿರುವಂಥ ಊಟ ಸಾಯಂಕಾಲ ಯಾವಾಗಲೂ 5 ಗಂಟೆ 6 ಗಂಟೆ. ಈ ರೀತಿ ಕಾಲಾತಿಕ್ರಮ ಭೋಜನಂ ಅಂದರೆ ನೀವು ಆಹಾರ ನಿಯಮಗಳನ್ನು ವಿಸ್ಮರ ಮಾಡ್ತೀರ, ಆಹಾರ ನಿಯಮಗಳನ್ನು ತಪ್ಪಿಸ್ತೀರಾ. ಸೊ ಎಲ್ಲಿ ಸಿಂಹರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂದರೆ ಸರಿಯಾಗಿರುವಂತಹ ಸಮಯ ವಿಶ್ರಾಂತಿ ಇರದಿಲ್ಲವಂತಹ ಸಂದರ್ಭಗಳಲ್ಲಿ, ಅಂದರೆ ಕನಿಷ್ಠ ನಿದ್ದೆ ಮತ್ತು ಹೊಟ್ಟೆ ತುಂಬ ಊಟ, ಇವು ಕನಿಷ್ಠ ಅವಶ್ಯಕತೆಗಳು ಇವರಿಗೆ. ಯಾವಾಗ ಸಿಂಹಕ್ಕೆ ಏನಾಗುತ್ತೆ, ಅಂದರೆ ಹಸಿವಿಂದಿರುವಂತಹ ಸಿಂಹ ಏನಾಗುತ್ತೆ, ವಿಪರೀತ ಕೋಪ ಆವೇಶದಿಂದ ಏನು ಸಿಕ್ಕಿದ್ರೆ ಅದನ್ನು ಬೇಟೆಯಾಡಿ ತಿನ್ನಬೇಕು ಅನ್ನುವಂತಹ ಒಂದು ಬೇಟೆಯಲ್ಲಿ ಒಂದು ರೀತಿ ಆತುರದಲ್ಲಿರುತ್ತೆ. ಆ ರೀತಿ ಇನ್ನೂ ಇವರಲ್ಲಿ ಕೋಪ, ಉದ್ರೇಕ ಅಲ್ಲೂ ಜಾಸ್ತಿ ಆಗ್ತಾ ಇರುತ್ತೆ. ಕಾಲಾತಿಕ್ರಮ ಭೋಜನಂ ಅಂತ ಹೇಳ್ತಾರೆ. ಅಂದರೆ ಕಾಲನ್ನವನ್ನು ಮೀರಿ ಭೋಜನ ಮಾಡೋದು, ಊಟ ಮಾಡೋದು ಅನ್ನುವಂತಹ ವಿಷಯಗಳು
ನಡೆಯೋದಕ್ಕೆ ಇರುತ್ತೆ. ದೇಹಾತಿಸ್ತತ್ವ ಸಂತಾಪ ಅಂದರೆ ದೇಹ ಪೀಡೆಗಳು, ಅಂದರೆ ದೇಹಕ್ಕೆ ಆರೋಗ್ಯ ಸಮಸ್ಯೆಗಳು, ಏನೋ ಒಂದು ಆರೋಗ್ಯ ಸಮಸ್ಯೆ, ಒಂದರಿಂದ ಚೇತರಿಕೆಯಾಗಿ ಇನ್ನೇನು ಆರಾಮಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಮತ್ತೊಂದು ಏನೋ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಪ್ರತಿನಿತ್ಯವೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಜನ್ಮರಾಶಿಯಲ್ಲಿ ರಾಶಿಗೆ ಬಂದಿರುವಂತಹ ರವಿಯು ಸಿಂಹರಾಶಿಯವರಿಗೆ ಆರೋಗ್ಯ ವಿಷಯದಲ್ಲಾಗಿರಬಹುದು, ಆಹಾರದ ವಿಷಯದಲ್ಲಾಗಿರಬಹುದು, ಮಾತಿನ ವಿಷಯಗಳಲ್ಲಿ ದ್ವೇಷ ಮತ್ತು ವಿವಾದಗಳಿಗೆ ಬಂಧು ಮಿತ್ರಗಳ ಜೊತೆ ಆಪ್ತರ ಜೊತೆಗೆ ಸ್ವಲ್ಪ ಪ್ರೀತಿಯಾಗಿ ಮಾತಾಡಿಸ್ಬೇಕಾಗಿರುತ್ತೆ, ನಗು ಮುಖದಿಂದ ಮಾತಾಡಿಸ್ಬೇಕಾಗಿರುತ್ತೆ. ಒಳಗಡೆ ಏನಾದರೂ ಇರಲಿ, ಬಟ್ ಈ ಒಂದು ಮಾಸದಲ್ಲಿ ನೀವು ಸ್ವಲ್ಪ ಕೋಪವನ್ನು ಕಮ್ಮಿ ಮಾಡಿಕೊಂಡು ಈ ವಿಷಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಸಾಂತ್ವನದಿಂದ ಸಂಯಮನದಿಂದ ವರ್ತಿಸಬೇಕಾಗಿರುತ್ತೆ. ಪ್ರತಿ ದಿನವೂ ಕೂಡ ರವಿ ಸಂಬಂಧಪಟ್ಟಂಥ ಆದಿತ್ಯ ಹೃದಯಂ ಪಠನೆ ಮಾಡಿ. ರವಿವಾರದಂದು ರವಿವಾರ ನಿಯಮಗಳನ್ನು ಪಾಲಿಸಿ. ಯಾರೋ ಬ್ರಿಟಿಷರು ಆಂಗ್ಲೇಯರು ನಮಗೆ ಅಭ್ಯಾಸ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸಂಡೇ ರವಿವಾರ ಅಂದ್ರೇ ಒಂದು ರೀತಿಯ ಎಂಜಾಯ್ಮೆಂಟ್ಗೆ ಇಲ್ದಿರೋದನ್ನೆಲ್ಲ ಮಾಡಬೇಕು, ತಿನ್ನಬೇಕು, ಮಾಡಬೇಕನ್ನೋ ಇಂತಹ ವಿಷಯಗಳಿಗೆಲ್ಲ ಮಾಡಿಟ್ಟು ಹೋಗಿದ್ದಾರೆ. ಬಟ್ ರವಿವಾರದಂದು ದಯವಿಟ್ಟು ನೀವು ರವಿಯ ಅನುಗ್ರಹಕ್ಕೋಸ್ಕರ ಈ ರೀತಿ ಮಾಂಸಾದಿ ವಿಷಯಗಳಿಗೆ ಅಥವಾ ಮಧ್ಯಮ ವಿಷಯಗಳಿಗೆ, ಈ ರೀತಿ ಕೆಲವೊಂದು ಕೆಟ್ಟ ವಿಷಯಗಳಿಗೆ ದೂರ ಇರೋದು ಒಳ್ಳೆಯದು. ಇನ್ ಕೇಸ್ ನೀವೇನಾದರೂ ರವಿವಾರದಿಂದ ಜನಿಸುವರಾಗಿದ್ದರೆ ಸಿಂಹರಾಶಿಯವರು ದಯವಿಟ್ಟು ಆ ದಿನ ಕ್ಷುರಕರ್ಮಗಳನ್ನು ನಿಷೇಧ ಮಾಡಿ. ಕಟಿಂಗ್ ಮಾಡ್ಕೊಳ್ಳೋದು, ಶೇವಿಂಗ್ ಮಾಡ್ಕೊಳ್ಳೋದು ಇತ್ಯಾದಿ ವಿಷಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಸ್ವಲ್ಪ ಆಫೀಸ್ ಪಾಲಿಟಿಕ್ಸ್ ಅನ್ನೋದು ಇರುತ್ತೆ. ಅಂದರೆ ನೀವು ನಿಮ್ಮ ಕಷ್ಟದಿಂದ, ನಿಮ್ಮ ತಿಳುವಳಿಕೆಯಿಂದ ಈ ಸಂದರ್ಭದಲ್ಲಿ ಎಷ್ಟೇ ಬೆಳಿಬೇಕು ಅಂತ ನೋಡ್ತಿದ್ರೂ ಕೂಡ ಕೆಲವೊಂದು ನಿಮ್ಮ ಹಿಂದೆ ಇರೋರು ಅಥವಾ ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಅಭಿವೃದ್ಧಿಯನ್ನು ಸಹಿಸೋಕ್ಕಾಗದೆ ನಿಮ್ಮನ್ನು ಹಿಂದಕ್ಕೆ ಎಳಿಬೇಕು ಅಂತ ಮಾಡ್ತಾ ಇರ್ತಾರೆ. ಏನೋ ಒಂದು ವಿಷಯದಲ್ಲಿ ಪಾಲಿಟಿಕ್ಸ್ ನಡೀತಾ ಇರುತ್ತೆ. ಸೊ ಇಂತಹ ವ್ಯಕ್ತಿಗಳನ್ನು ಕೂಡ ನೀವು ಒಂದು ಕಣ್ಣಲ್ಲಿ ನೋಡ್ತಾ ಟ್ರ್ಯಾಕ್ ಮಾಡ್ತಾ ಅಂತಹ ವ್ಯಕ್ತಿಗಳ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು, ವೃತ್ತಿಪರವಾಗಿರುವಂತಹ ರಹಸ್ಯಗಳನ್ನು ಶೇರ್ ಮಾಡ್ಕೊಳ್ಳೋದೇ ಇಲ್ಲದೆ ಇರೋದಾಗಿರ್ಬೋದು, ಅಥವಾ ಮೂರನೇ ವ್ಯಕ್ತಿ ಬಗ್ಗೆ ಏನಾದರೂ ಸ್ವಲ್ಪ ತಮಾಷೆಯಾಗಿ ಈ ವ್ಯಕ್ತಿಗಳ ಜೊತೆ ಹೇಳಿದ್ರೆ ಅವರು ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿ ಯಾರಿಗೆ ಹೇಳಬೇಕು ಅದನ್ನು ತಲುಪಿಸ್ತಾರೆ, ಈ ರೀತಿ ನಿಮ್ಮ ಮಾತಾಡ್ತಾ ಇದ್ದಾರೆ ಅಂತ. ಸೊ ಆಗಿರೋದ್ರಿಂದ ಮೇಯ್ನ್ ನಿಮಗೆ ಏನು ಹೇಳ್ತಾ ಇರೋದು, ಮಾತಿನ ಬಗ್ಗೆ ಗಮನ ಇರಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಬಂಧು ಮಿತ್ರ ಸುಹೃದ್ವೇಷ, ಅಂದರೆ ನಿಮ್ಮ ಆಪ್ತರ ಥರ ಆ್ಯಕ್ಟ್ ಮಾಡಿ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತಹ ಸಂದರ್ಭಗಳು ಬರಬಹುದು. ಸೊ ಈ ರೀತಿ ನಿಮ್ಗೆ ಬರಬೇಕಾಗಿರುವಂತಹ ಹೆಸರನ್ನು, ನೀವು ಮಾಡ್ಕೊಂಡಿರುವಂಥ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು, ಅವ್ರ ಕ್ರೆಡಿಟ್ ಹಾಕ್ಕೋಬೇಕು ಅಂತ ಮಾಡ್ತಿರ್ತಾರೆ. ಸ್ವಲ್ಪ ಈ ರೀತಿ ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಈ ರಕ್ತ ದೋಷಗಳೇನಾದರೂ ನಿಮಗೆ ಕಾಡ್ತಾ ಇದ್ದರೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟು ಅಥವಾ ಡೈಲಿ ಫಾಲೋ ಅಪ್ಸ್, ಅಟ್ಲೀಸ್ಟ್ ಮಿನಿಮಮ್ 6 ಮಂತ್ಸ್ಗೊಂದು ಸಾರಿ ಆದರೂ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು, ಈ ರೀತಿ ವಿಷಯಗಳಿಂದ ಮಾಡಿಸ್ಕೊಳ್ಳಿ. ಈ ರೀತಿ ಆದಿತ್ಯ ಹೃದಯ ಪಠನೆ ಮಾಡಿ. ಪ್ರತಿದಿನ ಒಂದು ಸ್ವಲ್ಪ ಹಿತ್ತಾಳಿ, ನೀವು ಆಫೀಸ್ಗಳೆಲ್ಲ ಮನೆಯಲ್ಲಿ ದೀಪಾರಾಧನೆ ಮಾಡಿದ ಮೇಲೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಚಂಬಲ್ ಹಿತ್ತಾಳಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಸ್ವಲ್ಪ ಬೆಲ್ಲದ ಚೂರನ್ನು ಹಾಕಿ ಸ್ವಲ್ಪ ಸೂರ್ಯದೇವ ಸ್ವಲ್ಪ ನನ್ನನ್ನು ಕಾಪಾಡು, ನನ್ನನ್ನು ಮಾಡುವಂತಹ ಪ್ರಯತ್ನಗಳಲ್ಲಿ ಯಶಸ್ಸು ನೀಡು, ಆರೋಗ್ಯ ನೀಡು, ಅಧಿಕಾರ ನೀಡು ಅಂತ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ಳಿ. ಅವರಿಗೆ ನೀರಿನಿಂದ ಒಂದು 3 ಬಾರಿ ಓಂ ನಮೋ ಸೂರ್ಯದೇವಾಯ ನಮಃ ಅನ್ನುವಂತಹ ಮಂತ್ರದಿಂದ ಅವರಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ವೃತ್ತಿ ಉದ್ಯೋಗಗಳನ್ನೇ ಕಂಟಿನ್ಯೂ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಸದಾ ಶ್ರೀ ವರಮಹಾಲಕ್ಷ್ಮಿಯ ಆಶೀರ್ವಾದ, ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.